ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ಫಸ್ಟ್ PUC ಮೀಟರ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಅಕೌಂಟೆನ್ಸಿಯನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಲ್ಯಾಂಗ್ವೇಜಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ಗಳಲ್ಲಿನೂ ಕೂಡ ಇದೇ ಥರದ ನಿಮ್ಮ ಮೀಟರ್ ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. ಸೊ ಇದು ತುಂಬಾ ನಿಮಗೆ ಬೆನಿಫಿಟ್ ಅದ. ಇಲ್ಲಿಂದ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಅದ. ಆಮೇಲೆ ಯಾವ ಯೂನಿಟ್ಗಳ ಮೇಲೆ ಯಾವ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಐಡಿಯಾ ಸಹಿತ ನಿಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಫಸ್ಟ್ ಮೇನಲ್ಲಿರ್ತಕ್ಕಂಥದ್ದು ಸೆಕ್ಷನ್ ಎದಲ್ಲಿ ಇವಾಗ ನಿಮಗೆ ಏನು ಮಾಡ್ತಾರೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದಿ ಫಾಲೋವಿಂಗು, ಒನ್ ಸೆಂಟೆನ್ಸ್ಗಳನ್ನು ಕೇಳ್ತಾರೆ. ಅಂದರೆ ಪ್ರಸ್ತುತವಾಗಿ ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ, ಸ್ಥಳ ಪ್ರಶ್ನೆಗಳು ಬರ್ತವೆ, ಹೊಂದಿಸಿ ಬರೆಯಿರಿ ಬರ್ತವೆ, ಮತ್ತು ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆಗಳು ಬರ್ತವೆ. ಅದನ್ನು ಸ್ವಲ್ಪ ತಾವುಗಳು ನೆನಪಿಟ್ಕೊಳ್ಬೇಕು. ಸೊ 1 ಮಾರ್ಕ್ ಕ್ವಶನ್ಸಲ್ಲಿ ಏನು ಕೇಳಿದ್ರೆ ಅಂದರೆ ಲಾಸ್ಟು, ಡ್ಯಾಶ್ ಹ್ಯಾಸ್ ರಿಟರ್ನ್ ಅ ಬುಕ್ ಕಾಲ್ಡ್ ಸುಮಾ ಇನ್ 1494. ಎಕ್ಸ್ಪ್ಲೇನ್ GAAP. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್? ಫೋರ್ತ್, ನೇಮ್ ಒನ್ ಆಫ್ ದ ಕ್ಯಾಶ್ ಬುಕ್. ಫಿಫ್ತ್ ಒನ್, what a type of transaction is recorded in sales book? Sixth one, capital account balance is a dash balance. Seventh one, state any one type of error. 8, a bill of exchange is an acknowledgement of dash. Who is a drawer? Give one example of capital expenditure. ಇನ್ನು 2 ಮಾರ್ಕ್ಗೆ ಯಾವೆಲ್ಲ ಕೇಳಿದ್ದಾರೆ ಅಂದರೆ, ವಾಟ್ ಈಸ್ ಕ್ಯಾಪಿಟಲ್ ಇದೆ, ಸ್ಟೇಟ್ ಎನಿ ಟು ಅಕಾರ್ಡಿಂಗ್ ಕನ್ಸೆಪ್ಟ್ಸ್, ಸ್ಟೇಟ್ ದ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಫ್ ಅಸೆಟ್ಸ್ ಅಕೌಂಟ್, ವಾಟ್ ಆರ್ ಅ ಕಂಟ್ರೋಲ್ entries, what is a bank reconciliation statement, what is a trial balance, state any two causes of depreciation, what is revenue receipt ಅಂತ ಕೇಳಿದ್ದಾರೆ. 6 ಮಾರ್ಕಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ನೋಡ್ಕೊಡ್ರಿ. ಕ್ಲಾಸಿಫೈ ದ ಫಾಲೋವಿಂಗ್ ಅಕೌಂಟ್ಸ್ ಇಂಟು ಅಸೆಟ್ಸ್, ಕ್ಯಾಪಿಟಲ್, ಲಿಯಾಬಿಲಿಟೀಸ್, ಎಕ್ಸ್ಪೆನ್ಸ್ ಆ್ಯಂಡ್ ಇನ್ಕಮ್ಸ್ ಇದೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ 20ಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಅನಾಲಿಟಿಕಲ್ ಪಿಟ್ಟಿ ಕ್ಯಾಶ್ ಬುಕ್ ಅಂತ ಕೇಳಿದ್ದಾರೆ. ಅವೆಲ್ಲ ಡಾಟಾಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ನೋಡಬೇಕಾಗ್ತದೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ, ಫ್ರಮ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಪ್ರಿಪೇರ್ ಅ ಪರ್ಚೇಸಸ್ ಬುಕ್ ಅಂತ ಕೇಳಿದ್ದಾರೆ. ಇಲ್ಲೆಲ್ಲ ಡಾಟಾಗಳನ್ನು ನೋಡಿ. ಸೊ ಪ್ರಿಪೇರ್ ಅ ಪರ್ಚೇಸಸ್ ಬುಕ್ಸ್ಗಳಲ್ಲಿ ತಾವೇನು ಮಾಡಬೇಕಾಗಿತ್ತು, ಅದನ್ನು ಎಂಟ್ರಿಗಳನ್ನು ಮಾಡಬೇಕಿತ್ತು. ನೆಕ್ಸ್ಟ್ ಇತ್ತು, ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಅ ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31/3/2017 ಅಂತ ಇದೆ. ಸೊ ಅದನ್ನೆಲ್ಲನೂ ಕೂಡ ತಾವು ನೋಡಿಕೊಂಡು ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ಗಳನ್ನು ಪ್ರಿಪೇರನ್ನು ಮಾಡಿಕೊಡ್ರಿ. ಇನ್ನು 23ದಲ್ಲಿ ರೆಕ್ಟಿಫೈ ಆಫ್ ದಿ ಫಾಲೋವಿಂಗ್ ಎರರ್ಸ್ ಅಸ್ಯೂಮಿಂಗ್ ದಟ್ ದ ಎರರ್ಸ್ ಡಿಟೆಕ್ಟೆಡ್ ಆಫ್ಟರ್ ದ ಡಿಫ್ರೆನ್ಸಸ್ ಇನ್ ಅ ಟ್ರಯಲ್ ಬ್ಯಾಲೆನ್ಸ್ ಈಸ್ ಅ ಪ್ಲೇಸ್ಡ್ ಟು ಸಸ್ಪೆನ್ಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಅವು ಕೆಳಗೆ ನೋಡ್ಕೊಡ್ರಿ. ನೆಕ್ಸ್ಟ್ ಇರೋದು, ರೆಕಾರ್ಡ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಅ ಸಿಂಪಲ್ ಕ್ಯಾಶ್ ಬುಕ್ ಅಂತ ಕೇಳಿದ್ದಾರೆ. ಅವುಗಳಲ್ಲಿ ಸಿಂಪಲ್ ಕ್ಯಾಶ್ ಬುಕ್ಕಲ್ಲಿ ಈ ಕೆಳಗಿನವುಗಳನ್ನು ರೆಕಾರ್ಡ್ ಮಾಡಿ ದಾಖಲಿಸಿ. ನೆಕ್ಸ್ಟ್, from the following balances prepare a trading account for the year ended 31/3/2017 ಅಂತ ಎಲ್ಲ ನಿಮಗೆ ಕ್ವಶನ್ಸ್ಗಳನ್ನು ಏನು ಮಾಡಿದ್ರಪ್ಪ ಅಂದರೆ 6 ಮಾರ್ಕ್ಸ್ಗೆ ಕೇಳಿದ್ರು. ಚೆನ್ನಾಗಿ ಅವುಗಳನ್ನು ನೋಡ್ಕೊಂಡೋಗಿ. ಇದೇ ಥರದ ಪ್ರಶ್ನೆಗಳು ಮಾದರಿಯಲ್ಲಿ ಬರಬಹುದು. ಇನ್ನು 12 ಮಾರ್ಕ್ಸಿನ ಕ್ವಶನ್ಸ್ಗಳಲ್ಲಿ ಕೇಳಿದ್ದಾರೆ, ಜರ್ನಲೈಸ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರಾಹುಲ್ ಅಂತ ಕೇಳಿದ್ದಾರೆ. ಸೊ ಡೇಟ್ ಇದೆ, ಪರ್ಟಿಕ್ಯುಲರ್ಸ್ ಇದೆ, ಅಮೌಂಟ್ ಇದೆ, ಅವುಗಳನ್ನು ನೋಡಿಕೊಂಡು ತಾವೇನು ಮಾಡಬೇಕು, ಜರ್ನಲ್ಗಳನ್ನು ರೆಡಿ ಮಾಡಿ. ನೆಕ್ಸ್ಟ್, ಪ್ರಿಪೇರ್ 2 ಕಾಲಮನ್ ಕ್ಯಾಶ್ ಬುಕ್ ಫ್ರಮ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಕೇಳಿದ್ದಾರೆ. ಈ ಕಡೆ ಡೇಟ್ ಇದೆ, ಪರ್ಟಿಕ್ಯುಲರ್ಸ್ ಇದೆ, ರುಪೀಸ್ ಇದೆ. ಅಲ್ಲಿ 2 ಕಾಲಮ್ ಕ್ಯಾಶ್ ಬುಕ್ಗಳನ್ನು ಪ್ರಿಪೇರ್ ಮಾಡಿ. ಮುಂದೆ, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಅ ಪ್ರಾಪರ್ ಸಬ್ಸಿಡರಿ ಬುಕ್ಸ್ ಅಂತ ಕೇಳಿದ್ದಾರೆ. ಸೊ ಪ್ರಾಪರ್ ಸಬ್ಸಿಡರಿ ಬುಕ್ಸ್ದಲ್ಲಿ ತಾವೇನು ಮಾಡಬೇಕಾಗಿತ್ತು, ಇದನ್ನು ಈ ಡಾಟಾಗಳನ್ನು ಎಂಟ್ರಿ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್, ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ವಿನೋದ ಪ್ರಿಪೇರ್ ಅ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಆಸ್ ಆನ್ March 31, 2017 ಅಂತ ಇದೆ. ಇದನ್ನು ಕೂಡ ತಾವುಗಳು ನೋಡ್ಕೊಳ್ಬೇಕು. ಇನ್ನು ಮುಂದೆ ಕ್ವಶನ್ಸ್ ಇದೆ. ಆನ್ ಅ 1st October 2017 ರಾಮು ಸೋಲ್ಡ್ ಗೂಡ್ಸ್ ಟು ಶಾಮು ಆನ್ ಅ ಕ್ರೆಡಿಟ್ ಆಫ್ ₹1 lakh. ರಾಮು ಡ್ರೀವ್ ಅ ಬಿಲ್ ಆನ್ ಶಾಮು ಫಾರ್ 3 months. ಶಾಮು accepted the bill. On the due date, bill was duly honored. Pass journal entries in the books of both of the parties. 31st ಅಲ್ಲಿ ಕೇಳಿದ್ದಾರೆ, ಎಕ್ಸೆಲ್ ಕಂಪನಿ ಲಿಮಿಟೆಡ್ ಪರ್ಚೇಸ್ಡ್ ಅ ಮಷೀನ್ ಫಾರ್ ₹2 lakh and a spent of ₹20,000 on its installation on 1st April 2004. On 30 September 2015, it purchased another machine for ₹1 lakh. On 1st January 2017, it sold the machine which was purchased on 30 September 2015
for rupees 90,000. The company charges depreciation at 10% on a straight line method. Prepare a machinery account and a depreciation account for the first 3 years. The accounts are closed 31st March every year ಅಂತಕ್ಕಂಥ ಕೇಳಿದ್ದಾರೆ. ನೆಕ್ಸ್ಟ್ ಫ್ರಮ್ ದ ಫಾಲೋವಿಂಗ್ ಲೆಡ್ಜರ್ ಬ್ಯಾಲೆನ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಅವುಗಳನ್ನೆಲ್ಲ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಇದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಲಾಸ್ಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಟೋಟಲಿ 3 ಇರ್ತದೆ, ಅದರಲ್ಲಿ 2 ನೀವೇನು ಮಾಡಬೇಕಾಗ್ತದೆ, ಅಟೆಂಪ್ಟ್ಗಳನ್ನು ಮಾಡಬೇಕಾಗ್ತದೆ. ರೈಟ್ ದ ಅಕೌಂಟಿಂಗ್ ಇಕ್ವೇಷನ್ ಆ್ಯಂಡ್ ಫೈಂಡ್ ಔಟ್ ಮಿಸ್ಸಿಂಗ್ ಫಿಗರ್ಸ್ ಅಂತ ಕೇಳಿದ್ದಾರೆ. ಸೀರಿಯಲ್ ನಂಬರ್ ಇದೆ, ಅಸೆಟ್ಸ್ ಇದೆ, ಲಿಯಾಬಿಲಿಟೀಸ್ ಇದೆ, ಕ್ಯಾಪಿಟಲ್ ಇದೆ. ಎದಲ್ಲಿ 2 ಲ್ಯಾಕ್ ಇದೆ, 1,20,000 ಲಿಯಾಬಿಲಿಟಿ ಇದ್ರೆ ಕ್ಯಾಪಿಟಲ್ ಎಷ್ಟು ಕೇಳಿದ್ದಾರೆ. ಬಿದಲ್ಲಿ 1,80,000 ಅಸೆಟ್ಸ್ ಇದ್ರೆ ಲಿಯಾಬಿಲಿಟಿ ಕ್ವಶನ್ ಮಾರ್ಕ್ ಇದೆ, ಕ್ಯಾಪಿಟಲ್ 90,000 ಇದೆ. ಸಿದಲ್ಲಿ ಅಸೆಟ್ಸನ್ನು ಕ್ವಶನ್ ಮಾರ್ಕಲ್ಲಿ ಇಟ್ಟಿದ್ರೆ ಲಿಯಾಬಿಲಿಟೀಸ್ 30,000 ಇದೆ, ಕ್ಯಾಪಿಟಲ್ 90,000 ಇದೆ. 34ಅಲ್ಲಿ ಡ್ರಾಫ್ಟ್ ಸ್ಪೆಸಿಮೆನ್ ಆಫ್ ಇನ್ವಾಯ್ಸ್ ವಿತ್ ಇಮ್ಯಾಜಿನರಿ ಫಿಗರ್ಸ್ ಅಂತ ಕೊಟ್ಟಿದ್ರು. ಲಾಸ್ಟ್ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಲ್ಲಿ 5 ಮಾರ್ಕ್ಗೆ ಕೇಳಿದ್ರು. ಪ್ರಿಪೇರ್ ಅ ಮಷೀನ್ ಅಕೌಂಟ್ ಫಾರ್ 2 ಇಯರ್ಸ್ ಆಫ್ ಇಮ್ಯಾಜಿನರಿ ಫಿಗರ್ಸ್ ಅಂಡರ್ ಅ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಇದೆ. ಇಷ್ಟು ಫಸ್ಟ್ PUCಯಲ್ಲಿ ತುಂಬಾ ಜನ ಕಮೆಂಟ್ ಬಂದಿತ್ತು, ಸರ್ ಅಕೌಂಟೆನ್ಸಿ ಕ್ವಶನ್ ಪೇಪರ್ ಹಾಕ್ರಿ ಅಂತ. ಸೊ ಅದನ್ನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ನಿಮಗೆ ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾವು ಅದನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನ್ ಅನ್ನೋ ತಂದು ಕೊಡ್ತದೆ. ಚೆನ್ನಾಗಿ ಓದ್ಕೊಡ್ರಿ. ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಅಡ್ವಾನ್ಸೇ ಹೇಳ್ತಾ ಇದ್ದೀವಿ. ಏಕೆಂದರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗೆ ಇವೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಕನ್ಸಿಡರ್ಸ್ಗಳನ್ನು ಮಾಡ್ತಾರೆ. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಆಗಿ. ನಮ್ಮದೇ ಒಂದು ಇನ್ಸ್ಟಾ ID ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವುಗಳು ಫಾಲೋ ಆಗಿ. ವೆರಿ ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಅದರ ಲಿಂಕನ್ನು ಸಹಿತನೂ ಕೂಡ ಒತ್ತಿ ತಾವೇನು ಮಾಡ್ಬೋದು, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆದರೆ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ಆಗಿರ್ಬೋದು, PDF ಫೈಲ್ಗಳಾಗಿರ್ಬೋದು, ಕೊಟಿವೇಶನ್ ಥಾಟ್ಸ್ ಆಗಿರ್ಬೋದು, ಕೊಟೇಶನ್ಸ್, ಸೊ ಅವುಗಳನ್ನ ತಾವುಗಳು ನೋಡಿ ನಿಮ್ಮ ಸಮಯವನ್ನು ತಾವು ಹೆಚ್ಚಿಗೆ ತಾವೇನು ಮಾಡ್ಕೊಳ್ತೀರಪ್ಪ ಅಂತಂದರೆ ಯೂಸ್ ಮಾಡ್ಕೊಳ್ತೀರಿ ಅಂತ ಹೇಳ್ತಾ, ಸೊ ಮತ್ತೆ ನಾನು ಸಿಗ್ತೀನಿ ನಿಮಗೆ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಿಮಗೆ ಮತ್ತೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಾವು ನನಗೆ ಸೂಚಿಸಿ ಅಂತ ಹೇಳ್ತಾ, ಈಗಾಗಲೇ ಫಸ್ಟ್ PUCಯಲ್ಲಿ ನಾವು ಕನ್ನಡ ಹಾಕ್ತಾ ಇದ್ದೀವಿ, ಇಂಗ್ಲೀಷ್ ಹಾಕ್ತಾ ಇದ್ದೀವಿ, ಹಿಂದಿ, ಹಿಸ್ಟ್ರಿ, ಈ 3 ಸಬ್ಜೆಕ್ಟ್ಗಳಲ್ಲಿ ನಾವು ಏನು ಮಾಡಿದ್ದೀವಿ, ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ಸ್ ಆನ್ಸರ್ಸ್ ಆಗಿರ್ಬೋದು, ಆಮೇಲೆ ನಿಮ್ಮ ಟೆಸ್ಟು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳಂತೂ ಎಲ್ಲ ವಿಷಯಗಳಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ. ಅದು PUC ಫಸ್ಟ್ ಇಯರ್ ಆಗಿರ್ಬೋದು ಮತ್ತು PUC ಸೆಕೆಂಡ್ ಇಯರ್ ಆಗಿರ್ಬೋದು. ಅವರ ಲಿಂಕ್ಗಳನ್ನು ನಾನು ಏನು ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ನೀವುಗಳು ಖಂಡಿತವಾಗಿ ಅವುಗಳನ್ನು ಒತ್ತಿ ಆ ಲಿಂಕ್ಗಳನ್ನು ಬೇರೆಯವ್ರಿಗೂ ಕೂಡ ತಾವು ಶೇರ್ ಮಾಡಿದರೆ ಅವ್ರಿಗೂ ಕೂಡ ಏನಾಗ್ತದಪ್ಪ ಅಂದರೆ ಸಪೋರ್ಟ್ ಆಗ್ತದೆ ಅಂತ ಹೇಳ್ತಾ, ನಿಮ್ಮ ಕಮೆಂಟನ್ನು ವೇಟ್ ಮಾಡ್ತೀನಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.